ದೇಶದಲ್ಲಿ ಕಾಯ್ತಕ್ಕಂಥ ಯೋಧನೇ ಕಾರಣಗಾರ. ಅವನು ದೇಶನ ರಕ್ಷಣೆ ಮಾಡಿಲ್ಲ ಅಂದರೆ ನಾವೆಲ್ಲೂ ಬಂದು ಸ್ಕೂಲಲ್ಲೂ ಮಾತಾಡೋಕ್ಕಾಗಲ್ಲ, ಸ್ಕೂಲಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ, ಈ ಸ್ಕೂಲಲ್ಲಿ ಟೀಚರು ಸಹ ಇರೋಕ್ಕಾಗಲ್ಲ, ಟೀಚಿಂಗೇ ನಡೆಯಲ್ಲ. ಇಲ್ಲಿ ಆ ಒಂದು ವಿಚಾರಕ್ಕೆ ಇವತ್ತು ಜುಲೈ 26 ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆದರೆ ಈ ದೇಶದಲ್ಲಿ ನಡೀತಕ್ಕಂಥ ಹೋರಾಟ ಎಲ್ಲವನ್ನು ಕಂಟ್ರೋಲ್ ಮಾಡಿದ್ದೆ ಈ ಕಾರ್ಗಿಲ್ ವಿಜಯೋತ್ಸವದಿಂದಲೇ. ಇವತ್ತು ದೇಶನ ಪಾಕಿಸ್ತಾನದಿಂದ ಒಬ್ಬ ಸೈನಿಕ ಇಂಡಿಯಾನ ಕ್ರಾಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಆ ಕಷ್ಟನ ನೋಡ್ಕೊಂಡು ಕಾರ್ಗಿಲಲ್ಲಿ ಇಡೀ ಇಂಡಿಯಾ ಭಾರತ ದೇಶದಲ್ಲಿ ನಮ್ಮ ಸೈನಿಕರು ಯಾವ ರೀತಿ ನಮ್ಮ ದೇಶನ ರಕ್ಷಣೆ ಮಾಡ್ತಿದ್ದಾರೆ ಅಲ್ವರ. 1997 ನಾನು ಇಡೀ ಇಂಡಿಯನ್ ಆರ್ಮಿಗೆ ಭರ್ತಿಯಾದ ಕ್ಷಣದಲ್ಲಿ ಯಾವ ಅಂದರೆ -62 ಟೆಂಪರೇಚರ್. ನಿಮ್ಮನೆಯಲ್ಲಿ ಇರ್ತಕ್ಕಂಥ ಫ್ರಿಡ್ಜು ಎಷ್ಟು ಟೆಂಪರೇಚರ್ ವರ್ಕ್ ಮಾಡುತ್ತೆ? -62, 50-45 ಅಷ್ಟೇ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಫ್ರಿಡ್ಜ್ ವರ್ಕ್ ಮಾಡೋದು. ಆದರೆ ನಾನು ಇದ್ದಂಥ ಜಾಗ -62 ಡಿಗ್ರಿ ಟೆಂಪರೇಚರ್. ಆ ಟೆಂಪರೇಚರ್ಲಿ ಯಾಕೆ ಇರಬೇಕು ಅಂದರೆ ನಮ್ಮ ದೇಶನ ರಕ್ಷಣೆ ಮಾಡೋಕ್ಕೋಸ್ಕರ ನಾವಿರಬೇಕು ಅಲ್ವೇನಮ್ಮ. ಇವತ್ತಿನ ದಿನ ದುಡ್ಡು ಸಂಪಾದನೆ ಮಾಡ್ತಾರೆ, ಎಲ್ಲ ಸಂಪಾದನೆ ಮಾಡೋದು ನಾವು ಸುರಕ್ಷಿತವಾಗಿದ್ದರೆ ತಾನೇ ಸಂಪಾದನೆ ಮಾಡೋಕ್ಕೆ. ನಮ್ಮ ದೇಶನೇ ಮೇನ್ ಸುರಕ್ಷಿತ, ಅದಾದಮೇಲೆ ತಾನೇ. ಅದಕ್ಕೋಸ್ಕರ ನೀವು ಮುಂದೆ ನಿಮ್ಮ ಭವಿಷ್ಯದಲ್ಲಿ ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಮುಂದುವರಿತಾ ಹೋಗಿ. ಒಳ್ಳೆ ಶಿಸ್ತು ಕಲಿಯಿರಿ, ಒಳ್ಳೆ ವಿದ್ಯೆ ಕಲಿಯಿರಿ. ವಿದ್ಯೆನೇ ಮೇನು. ಒಳ್ಳೆ ವಿದ್ಯೆ ಶಿಸ್ತು ಇತ್ತು ಅಂದರೆ ದೇಶ ಸೇವೆನೂ ನೀವು ಮಾಡ್ಬೋದು. ಇದೇ ಗ್ರಾಮದಲ್ಲಿ ಬಂದು ನೀವು ಇದೇ ಥರ ಡ್ರೆಸ್ ಹಾಕೊಂಡು ನಿಂತ್ಕೊಂಡು ಮಾತಾಡ್ಬೋದು. ನಿಮ್ಮಿಂದ ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಲ್ಲೇ ಜೀವನದಲ್ಲಿ ನಾವು ಅಲ್ಲಿ ಕಾಯ್ತಾ ಇದ್ದೀವಿ ದೇಶನ. ಆದರೆ ಇವತ್ತು ಸುರಕ್ಷಿತವಾಗಿ ನಿಮ್ಮ ಜೊತೆಯಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನಂಥ ಸ್ನೇಹಿತರು ಅಲ್ಲಿ ಕಾಯೋದ್ರಿಂದಲೇ ನಾವು ಸುರಕ್ಷಿತವಾಗಿರಲಿರೋಕ್ಕೆ ಸಾಧ್ಯ. ಮುಂದೆ ಜೀವನದಲ್ಲೂ ಸಹ ಅದೇ ರೀತಿ ಕಷ್ಟಗಳು ಬರುತ್ತೆ. ನೀವು ಅಷ್ಟೇ ಚಿಕ್ಕ ವಯಸ್ಸಿಂದಲೇ ನಿಮ್ಮ ಅಭಿಮಾನನ ಬೆಳೆಸ್ಕೊಂಡು ನೋಡಿ. ಅವರಿಬ್ಬರು ಡ್ರೆಸ್ಸಲ್ಲಿದ್ದರು. ಯಾವ ಸ್ಕೂಲಲ್ಲಿ ಈ ಥರ ಡ್ರೆಸ್ಸನ್ನು ನಾನು ನೋಡಿರಲಿಲ್ಲ. ಆದರೆ ನಿಮ್ಮ ಸ್ಕೂಲಲ್ಲಿ ನನಗೆ ಗ್ರೇಟ್ ಅನಿಸುತ್ತೆ ಆ ಡ್ರೆಸ್ ನೋಡೋದು. ಇದೇ ರೀತಿ ಮುಂದೆ ಎಜುಕೇಷನ್ನು ಅದೇ ರೀತಿ ಮಾಡಿ. ಒಳ್ಳೆ ಟೀಚರ್ಸ್ಗಳಿದ್ದಾರೆ ನಿಮ್ಮ ಹತ್ರ, ಒಳ್ಳೆ ವಿದ್ಯೆ ಕಲಿಯಿರಿ, ಒಳ್ಳೆ ಉತ್ತುಂಗತ ರೀತಿಯಲ್ಲಿ ಮಟ್ಟದಲ್ಲಿ ಬೆಳೀತಾ ಹೋಗಿ. ನಾನು ಮುಂದೆ ಏನು ಆಸೆ ಪಡ್ತೀನಿ ಅಂದರೆ ಇದೇ ಊರಲ್ಲಿ ನೀವೆಲ್ಲ ಇದನ್ನು ನಂತರ ಬಂದು ನಿಲ್ಲಕ್ಕೆ ನೀವು ಒಂದು ಧೈರ್ಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ನನಗೆ ಸಮಯ ಕಮ್ಮಿ ಇತ್ತು. ಕಣ್ಣೀರ ಕಥೆದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆದು ಕೇಳಿ ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯವೋ ಭುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವಾ ತರಲು, ಕೊನೆವರೆಗೂ ಹೋರಾಡುತ್ತಲೀ ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ ಕಣ್ಮುಚ್ಚಿ ಅಮರರು